ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹೆಸರಾಂತ ವ್ಲಾಗರ್ ಕಿರಣ್ ಮಾತಾಡ್ತಿದ್ದೀನಿ. ಕಥೆಯಲ್ಲಿ ತುಂಬ ಮುಂದೆ ಬಂದಿದ್ದೀನಿ ಅನಿಸಿದೆಯಾ? ಖಂಡಿತ ಇನ್ಸ್ಟ್ರಕ್ಷನ್ ಬೇಕಿತ್ತಲ್ವಾ? ಬೆಳಗ್ಗೆ ಎದ್ದೆ ಕಾರ್ ಮೇಲೆ ಈ ಮಂಜುಗಾಲಾಗಿರೋದ್ರಿಂದ ಹೆವಿ ಧೂಳು ಗಲೀಜು ಕೂತಿದ್ದರಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಆ್ಯಸ್ ಯೂಶ್ವಲ್ ಸಂಡೇ ಕ್ರಿಕೆಟ್ ಆಡಿಲ್ಲ ಅಂದರೆ ಪೀಸೇ ಬರಲ್ಲ, ಅದಕ್ಕೋಸ್ಕರ ಒಂದೆರಡು ಡಮ್ಮಿ ಶಾರ್ಟ್ಸ್ ಆಡಿ ಮತ್ತು ಬೆಂಗಳೂರು ಕಡೆಗೆ ಹೊರಟ್ವಿ. ನಾವು ಹೊರಟಿದ್ದು ಮೆಕ್ಡೊನಾಲ್ಡ್ ಸ್ವಲ್ಪ ತಿಂದ್ವಿ ಅಂದ್ಕೊಳ್ಳಿ. ಹೋಗ್ತಾ ದಾರಿಯಲ್ಲಿ ಈ ಮಗು ಆ ಫ್ಯಾಮ್ಲಿ ಆಗಲೇ ನನಗೆ ನಿನ್ನೆ ನಾನು ಹಾಕಿರೋ DVG ಅವ್ರದ್ದು ಇರುವ ಭಾಗ್ಯವನ್ನೇದು ಬಾರೇ ನೆನಪುತ್ತೆ ಬಿಡಿ. ಹರುಷಕ್ಕಿದೆ ದಾರಿ ಅನ್ನೋ ಲೈನ್ ದೇ ಆರ್ ಸೋ ಹ್ಯಾಪಿ. ಹುಡುಗಿಯ ಮಗು ಎಷ್ಟು ಚೆನ್ನಾಗಿ ಆಡ್ತಾಯಿತ್ತು. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಅತ್ತೆಯವ್ರ ಮನೆ ಕೃಷ್ಣಪ್ಪಲ್ಲರಿಗೆ ಬಂದ್ವಿ. ಊಟ ಮಾಡಿಬಿಟ್ಟು ನಾವು ಹೊಂಟಿದ್ದು ಬಸವನಗುಡಿ ಕಡಲೆಕಾಯಿ ಪರ್ಸೆ ಕಡೆಗೆ. ಅಲ್ಲಿ ಖುಷಿನ ಯಶುನೂ ಕರ್ಕೊಂಡ್ವಿ, ಜೊತೆಗೆ ಬೇಕಲ್ವಾ? ಅವರಿದ್ದರೆ ತುಂಬ ಟೈಮ್ ಪಾಸು ಚೆನ್ನಾಗಾಗುತ್ತೆ. ಇಬ್ಬರು ಏನಾದರೂ ಒಂದು ಮಾತಾಡ್ತಿರ್ತಾರೆ. ನಮ್ಮ FM ರೋಡಿಯ ಜೊತೆಗೆ ಅವರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರನ್ನೂ ಕರ್ಕೊಂಡೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಲ್ಲಿದ್ದವರೆಲ್ಲ ತುಂಬ ನೀಟಾಗಿ ಸಹಕರಿಸ್ತಿದ್ರು. ನನ್ನ ವಿಡಿಯೋ ನೋಡ್ತಿದ್ರು. ನನ್ನ ವಿಡಿಯೋ ಹತ್ರನೇ ಬಲೂನೆಲ್ಲ ತೊಗೊಂಬಂದುಬಿಡ್ತಿದ್ರು. ಇವನೊಬ್ಬ ನಾಟಿ ಫೆಲ್ಲೋ ಅಂಗಡಿಯವನ ಹತ್ರ ಎಲ್ಲ ಕಿತ್ಕೊತವನೆ. ಅದಕ್ಕೆ ವಿಡಿಯೋ ಮಾಡಿದೆ. ನಾನು ಇದರಲ್ಲಿ ಕಡಲೆಕಾಯಿ ತುಂಬ ನೋಡಿದೆ, ಬಟ್ ರೆಕಾರ್ಡ್ ಮಾಡಿದ್ದು ಮಾತ್ರ ಚಿಕ್ಕ ಮಕ್ಕಳನ್ನ, ಕಲರ್ಫುಲ್ ಥಿಂಗ್ಸ್ನ. ಕಡಲೆಕಾಯಿ ಇದೆ ಆನ್ ದಿ ವೇ, ಎಲ್ಲದನ್ನು ವಿಡಿಯೋ ಮಾಡಿದೆ. ಇವರಿಬ್ಬರು ದೋಸ್ತಾಗಳ ಅಣ್ಣ ತಮ್ಮಂದು ಗೊತ್ತಿಲ್ಲ, ಇಬ್ಬರು ಅನ್ಯೋನ್ಯವಾಗಿದ್ದರು. ಆಮೇಲೆ ನಮ್ಮ ವೈಫು ಇರೋ ಬರೋ ಅಂಗಡಿಗಳ ಹತ್ರ ಎಲ್ಲ ನಿಲ್ಲಿಸಿ ವ್ಯಾಪಾರ ಮಾಡಿ ಒಂದು ಕೀ ಬಂಚ್ ಬೇರೆ. ಇದು ನ್ಯೂ ಜನ್ರೇಷನ್ ಅಂತೆ. ಆಮೇಲೆ ನಾನೇ ಬರೆದೇ ವಿಡಿಯೋ ಅದೆಲ್ಲನೂ, ಬೇರೆಯವ್ರೇನು ಬರೆಯೋದು ಅಂದ್ಬಿಟ್ಟು. ಆಮೇಲೆ ಇಲ್ಲೊಂದು ಸ್ವಲ್ಪ ಕಾಮಿಡಿ ಆಯಿತು, ಅದನ್ನು ಆಡಿಯೋ ಹಂಗೆ ಹಾಕ್ಬಿಟ್ಟು. ಅದು ಹಂಗೆ ಕಣ್ಣು ಹೊಡೆದಿದ್ದಕ್ಕೆ ನೀವು ಇಲ್ಲಿಗೆ ಬಂದಿದ್ದಿಲ್ಲ ಅಂದರೆ ಬರ್ತಾ ಇರಲಿಲ್ಲ. ಎಲ್ಲೂ ಹೋಗಿ ಏನು ತಗೊಂಡಿಲ್ಲ 40 ಜೊತೆ ಬಳೆಗಳನ್ನ ಹೊರಟು ನಮ್ಮನ್ನು ಬಿಟ್ಟು ಮುಂದೆ ಹೋಗ್ಬಿಟ್ಟು ನೀವು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ನಮ್ಮ ವೈಫ್ ಮುಂದಕ್ಕೆ ಹೋಗಿ ಫೋನ್ ಮಾಡಿದ್ರು. ಆಮೇಲೆ ಬಂದೆ, ಅಲ್ಲಿ ಪೊಲೀಸ್ ವನಿತೆಯರು ನೋಡಿದೆ. ಅವರೂ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ಮಿಕ್ಕಿದ್ದು ಇದೆಯಲ್ಲ ಸುತ್ತು ಬೀದಿ ಸುತ್ತು ಏನಿಲ್ಲ, ಕಲರ್ಫುಲ್ ಇದ್ದಿದ್ದರಿಂದ ನಮಗೂ ಏನು ಬೋರ್ ಆಗಲಿಲ್ಲ. ನಾವು ಆರಾಮಾಗಿ ಇದನ್ನು ನೋಡಿದ ತಕ್ಷಣ ನನಗೆ ಜಾಕಿ ಮೂವಿ ಜ್ಞಾಪಕ ಬಂತು. ಈ ಥರದನ್ನೇ ಅವ್ನು ಎತ್ಕೊಂಡು ಓಡಾಡ್ತಾ ಇರ್ತಾರೆ ಕಳ್ಳ ಅಂತ. ಆಮೇಲೆ ಮುಂದಿಂದು ಎಲ್ಲ ಹಿಡ್ದಿದ್ದು ಹ್ಯಾಪಿ ಮೂಮೆಂಟ್ ಅಂದರೆ ಈ ಸಂತೆಯಲ್ಲಿ, ಈ ಜಾತ್ರೆಯಲ್ಲಿ ಅವ್ರವ್ರ ಖುಷಿ ಯಾರ್ಯಾರು ಹೆಂಗೆ ಪಡೀತಿದೆ, ಯಾರಿಗೆ ಖುಷಿ, ಯಾರಿಗೆ ವ್ಯಾಪಾರ ಆಗ್ತಾಯಿಲ್ಲ ಅನ್ನೋ ಸಂಕಟ, ಅದನ್ನೆಲ್ಲನೂ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ಕೆಲಸ. ನೋಡಿ ಆರಾಮಾಗಿ ಎಲ್ಲ ಕಡಲೆಕಾಯಿ ಏನಲ್ಲಿ ತೊಗೊಂಡು ಒಂದೆರಡು ತಿನ್ಕೊಂಡು ಹೋಗ್ತಾಯಿದ್ರೆ ಅಂಗಡಿಯವರು ಏನು ಕೇಳಲ್ಲ. ಈ ಬಲೂನ್ ಹೇಳಿದ್ನಲ್ಲ ಇವ್ನು ನೋಡಿ ತೊಗೊಂಬಂದು ನಂಗೆ ಅದಕ್ಕೋಸ್ಕರನೇ ಬಿಟ್ಟ. ನಾನು ಆ್ಯಕ್ಚುಲಿ ಈ ಹುಡುಗಿನ ರೆಕಾರ್ಡ್ ಮಾಡುವಾಗ ನಾನು ಹುಡುಗಿ ಕಳೆದೋಗ್ಬಿಟ್ಲು ಅಂದ್ಕೊಂಡೆ. ಇಲ್ಲ, ಹುಡುಗಿಗೆ ತುಂಬ ಜ್ಞಾನ ಇದೆ. ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಅವ್ರು ಮಾತ್ರ ಎಲ್ಲ ಓಡಾಡ್ಕೊಂಡಿದ್ಲು. ಈ ಜೀವನದ ಜಂಜಾಟದಲ್ಲಿ ನೈಟ್ ಟೈಮ್ ಹೊತ್ತಲ್ಲಿ ಅಟ್ ಲೀಸ್ಟ್ ಈ ಥರ ಓಡಾಡಿ ನೆಮ್ಮದಿನ ಥರ ಓಡೋದೇ ನನ್ನ ಪ್ರಕಾರವಾಗಿ ಜೀವನ. ಹಾಗೂ ಈ ಜಾತ್ರೆಯಲ್ಲಿ, ಈ ಚಳಿಯಲ್ಲಿ ಜೀವನ ಕಟ್ಕೊಳ್ಳೋದೇ ಅವರ ಜೀವನ. ಇದು ನಮ್ಮ ಈ ದಿನದ ಬಸವನಗುಡಿ ಕಡಲೆಕಾಯಿ ಪರಿಚಯ ಲಾಗ್ ಆಗಿತ್ತು. ಇನ್ನೂ ಮುಂದೆ 2-3 ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಬೇಕಾದರೆ ನಾನು ನಿಮಗೆ ಆಡಿಯೋ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಒಬ್ಬ ಮನುಷ್ಯ ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ ಒಬ್ಬರು. ಆಮೇಲೆ ಲಾಸ್ಟಲ್ಲಿದೆ ಇನ್ನೊಂಚೂರು ಮಾತಾಡೋದಿದೆ. ಆ್ಯಕ್ಚುಲಿ ಜಾತ್ರೆ ಎಲ್ಲ ಆದಮೇಲೆ ಯಾವ ಪರಿಸ್ಥಿತಿಗೆ ತೊಗೊಂಬಂದು ಕೊಟ್ಟಿದ್ದಾರೆ ಅಂದರೆ ಇನ್ನೇನು ಎಂಡ್ ಆದಮೇಲೆ, ಅವತ್ತಿನ ಎಂಡ್ ಆದಮೇಲೆ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಅದನ್ನು ನಾನು ವಿಡಿಯೋ ಮಾಡಿದೆ. ಬಿಕಾಸ್ ನಮ್ಮ ಬೆಂಗಳೂರು ಕ್ಲೀನ್ನ ನಾವೇ ನೋಡ್ಕೊಬೇಕಲ್ವಾ. ಇವರು ಆಗಲೇ ರೆಕಾರ್ಡ್ ಮಾಡಿದ್ನಲ್ಲ. ಇಷ್ಟೆಲ್ಲ ಆದಮೇಲೆ BBMP ಅವ್ರದ್ದು ಕಾರ್ಯಸಾಧನೆ ಹೇಳಬೇಕಲ್ವ. 11:30ಗೆ ಈ ಪರಿಸ್ಥಿತಿಗೆ ತಂದಿದ್ದಾರೆ. ಇನ್ನು ಫಸ್ಟ್ ಡೇ ಆಫ್ ದ ಕಡಲೆಕಾಯಿ ಪರ್ಸೆ ಜಾಗ ನೋಡಿ ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ಬೆಳಗ್ಗೆ ಅಷ್ಟೇ ಮತ್ತು 3 ಗಂಟೆಗೆ ಎದ್ದು ಬಂದು ಕ್ಲೀನ್ ಮಾಡ್ತಾರಲ್ಲ BBMP ಕಾರ್ಯಕರ್ತರು, ಅವ್ರಿಗೆಲ್ಲ ನನ್ನ ಸೆಲ್ಯೂಟ್. ಇದಾಗಿತ್ತು ನನ್ನ ಲಾಗ್. ಮತ್ತು ಇನ್ನೊಂದು ಲಾಗಲ್ಲಿ ಸಂಸೋಣ. ಬಾಯ್, ಟೇಕ್ ಕೇರ್, ಲವ್ ಯು.